ನಶೆ ಮುಕ್ತ ಚಿತ್ರದುರ್ಗ ಅಭಿಯಾನದಲ್ಲಿ ಈ ಪುಷಪ್ಸ್ ಹಾಗೂ ಪುಲಪ್ಸ್ ಮತ್ತು ಅಬ್ಡಮಿನಲ್ ಕ್ರಂಚಸ್ ಮಾಡೋಂಥ ಸಮಯದಲ್ಲಿ ಅಭ್ಯರ್ಥಿಗಳು ಕೆಲವೊಂದು ತಪ್ಪುಗಳನ್ನ ಮಾಡೋದನ್ನು ನಾವು ಗಮನಿಸಿದ್ವಿ. ಸೊ ಯಾವ ರೀತಿ ಕರೆಕ್ಟಾದ ಪುಷಪ್ಸ್ ಆಗಲಿ ಅಥವಾ ಅಬ್ಡಮಿನಲ್ ಕ್ರಂಚಸ್ ಆಗಲಿ ಅಥವಾ ಪುಲಪ್ಸ್ ಆಗಲಿ ಮಾಡಬೇಕಾಗಿದೆ ಅನ್ನೋದನ್ನ ನಾವೀಗ ತೋರಿಸ್ತೀವಿ. ನೋಡಿದ್ರಲ್ಲ ಸ್ನೇಹಿತರೆ, ಯಾವ ರೀತಿ ಪುಷಪ್ಸ್ ಹಾಗೂ ಪುಲಪ್ಸ್ ಮತ್ತು ಅಬ್ಡಮಿನಲ್ ಕ್ರಂಚಸ್ ಅನ್ನು ಮಾಡಬೇಕು ಅಂತ ಗಮನಿಸಿದ್ದೀರಾ. ಸೊ ಇದೇ ರೀತಿ ಮಾಡಿದ್ರೆ ಮಾತ್ರ ಈ ಆಯ್ಕೆ ಸುತ್ತಿನಲ್ಲಿ ಅಂಕಗಳಿಗೆ ಪರಿಗಣನೆಗೆ ತಗೊಳ್ತೀವಿ. ಸೊ ಇದೇ ರೀತಿ ನೀವು ಅಭ್ಯಾಸವನ್ನು ಮಾಡಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.